ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರಿಯರ್ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ರಾಪಿಡೋ ಇನ್ನೊಂದು ಬೈಕ್ ಟ್ಯಾಕ್ಸಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಸೆಪ್ಟೆಂಬರ್ 22. ಎಲ್ಲರಿಗೂ ಗೊತ್ತಿರಬೇಕು, ಆಲ್ಮೋಸ್ಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಇದು ಒಂದು ಬಿಗ್ ಡೇ ಅಂತಲೇ ಹೇಳ್ಬೋದು. ಏಕೆಂದರೆ ಎಲ್ಲರೂ ಇವತ್ತು ವೆಯ್ಟ್ ಮಾಡ್ತಾಯಿದ್ದಾರೆ ರಾಪಿಡೋಗೆ ಫೈನಲ್ ರಿಸಲ್ಟ್ ಬರೋ ದಿನ. ಏನಾಗುತ್ತೆ, ಕೋರ್ಟಿಂದ ಪರ್ಮಿಷನ್ ಬರುತ್ತೋ ಇಲ್ವೋ ಅಂತ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಜಸ್ಟ್ ಇವತ್ತು ಈವ್ನಿಂಗ್ 6 o'clock ಒಳಗಡೆ ಯಾವುದಕ್ಕೂ ಡಿಸೈಡ್ ಆಗಿ ಹೇಳ್ತಾರೆ. ಬಟ್ 100% ಅಂತ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಮುಂದೂಡಿರೂ ಉಡ್ಬೋದು, ಇದಕ್ಕೋಸ್ಕರ ಸಾಧ್ಯತೆ ಇದೆ. ಬಿಕಾಸ್ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಡ್ತಾರೆ ಕಂಪ್ನಿಗೆ. ಆ ರೂಲ್ಸ್ ಎಲ್ಲ ಫಾಲೋ ಮಾಡೋಕ್ಕೋಸ್ಕರಾಗಿ ಇಷ್ಟು ದಿನ ಅಂತ ಟೈಮ್ ಮತ್ತೆ ಕೊಡ್ಬೋದು. ಅಷ್ಟು ಟೈಮ್ ತೊಗೊಂಡು ನೀವೆಲ್ಲ ತಯಾರಿ ಮಾಡ್ಕೊಂಡು ರೆಡಿಯಾಗಿ ಆನಂತರ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಕೂಡ ಹೇಳ್ಬೋದು. ಗೊತ್ತಿರಬೇಕು, ಆಲ್ರೆಡಿ ಮೊನ್ನೆ ಎಲ್ಲ ಒಂದು 5 ಕಮಿಟಿಗಳು ಎಲ್ಲ ಬೇರೆ ಸ್ಟೇಟ್ಗೆಲ್ಲ ಹೋಗಿ ಎಂಕ್ವೈರಿ ಕೂಡ ಮಾಡ್ಕೊಂಬಂದಾರೆ. ಅವ್ರ ಒಪಿನಿಯನ್ ಕೂಡ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತೆಲ್ಲ ಕೋರ್ಟಲ್ಲಿ ಚರ್ಚೆ ನಡೆಯುತ್ತೆ, ವಾದ ವಿವಾದ. ಇದೆಲ್ಲ ಆದಮೇಲೆ ಫೈನಲಿ ಒಂದು 5 o'clock ಲೇಟಾಗೆ ಸ್ಟಾರ್ಟ್ ಆಗೋದು ಮೋಸ್ಟ್ಲಿ ರಾಪಿಡೋದು ಇವತ್ತು. ಹಾಗಾಗಿ ಸಂಜೆ ಯಾವುದಕ್ಕೂ ಹೇಳ್ತಾರೆ. ಬಟ್ 100% ಹೇಳೋಕ್ಕಾಗಲ್ಲ, ಸ್ವಲ್ಪ ಕಾದು ನೋಡಬೇಕು. ಹಾಗಾಗಿ ಎಲ್ಲರೂ ಇವತ್ತು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಬಟ್ ಇವಾಗಲೂ ಮಾಡ್ತಾಯಿದ್ದಾರೆ, ಬಟ್ ಇದು ಲೀಗಲ್ ಇಲ್ಲ, ಇಲ್ಲೀಗಲ್ಲು. ಹಾಗಾಗಿ ಲೀಗಲ್ ಆಗಿಬಿಟ್ರೆ ಯಾರು ಕೇಳೋಂಗಿರಲ್ಲ ನಾಳೆಯಿಂದ. ಆಟೋದಾರಾಗಲಿ, ಕ್ಯಾಬರಾಗಲಿ, RTO ಪೊಲೀಸರಾಗಲಿ, ಯಾಕಪ್ಪ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀಯಾ ಅಂತ ಹಿಡಿದು ಕ್ವಶನ್ ಮಾಡೋಂಗಿರಲ್ಲ. ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು. ಇವಾಗ ಕದ್ದು ಮುಚ್ಚಿ ಮಾಡ್ತಾಯಿದ್ದಾರೆ, ಇದೆಲ್ಲ ತಪ್ಪುತ್ತೆ. ಅದಕ್ಕೋಸ್ಕರ ಒಂದು ರಾಜ್ಯ ಸರ್ಕಾರದಿಂದ, ಹೈಕೋರ್ಟಿಂದ ಒಂದು ಫೈನಲ್ ಜಡ್ಜ್ಮೆಂಟ್ ಬರಬೇಕು. ಓಕೆ, ಎಲ್ಲ ಥರ ಲೀಗಲ್ ಇದೆ, ಎಲ್ಲ ಥರ ಬೈಕಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಒಂದು ಪರ್ಮಿಷನ್ ಬಂದರೆ ಎಲ್ಲರೂ ಕೂಡ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾರೆ. ಅದಕ್ಕೋಸ್ಕರನೇ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಾವು ಕಂಪ್ನಿ ಕೇಳ್ಕೊಳೋದು ಏನಂದರೆ, ಈ ರಾಪಿಡೋ ಕಂಪ್ನಿಗಳಿಗೆ ಎಲ್ಲರಿಗೂ ಒಂದೇ ಥರ ಅಮೌಂಟ್ ಕೊಡಬೇಕು ಈ ಕಂಪ್ನಿಯವರು. ನಾವು ಅಬ್ಸರ್ವ್ ಮಾಡಿರೋ ಥರ ಒಬ್ಬೊಬ್ಬರಿಗೆ ಒಂದೊಂದು ಅಮೌಂಟ್ ಬರ್ತಾ ಇದೆ. ಈಗ ಕಸ್ಟಮರ್ಗೆ ಬುಕ್ಕಿಂಗ್ ಒಂದೇ ಅಮೌಂಟ್ ಬರುತ್ತೆ. ಎಕ್ಸಾಂಪಲ್ ಕಸ್ಟಮರ್ ಬುಕ್ಕಿಂಗ್ಗೆ 50 rupees ಅಂತ ಬಂದರೆ ಅದರಲ್ಲಿ ಕೆಲವು ರೈಡರ್ಗೆ 40 rupees ಬರುತ್ತೆ, ಕೆಲವು ರೈಡರ್ಗೆ 30 rupees ಬರುತ್ತೆ. ಹೌದು, ಇದು ಕಂಪ್ನಿಗಳಲ್ಲಿ ಕಮಿಷನ್ ಜಾಸ್ತಿ ತೊಗೊತಿದ್ದಾರೆ. ಒಬ್ಬರಿಗೆ 18%, ಒಬ್ರಿಗೆ 5%, ಒಬ್ರಿಗೆ 10%. ಇದು ಬೇಡ. ಯಾಕೆಂದರೆ ಎಲ್ಲರೂ ಪೆಟ್ರೋಲ್ ಗಾಡಿ, ಎಲ್ಲರೂ ಪೆಟ್ರೋಲ್ ಹಾಕಿ ಓಡಿಸೋದು, ಎಲ್ಲರೂ ಕಷ್ಟ ಬಿದ್ದು ಡ್ಯೂಟಿ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದೇ ಅಮೌಂಟ್ ಬರಬೇಕು. ಫೈನಲ್ ಏನು ಒಬ್ಬನಿಗೆ 50 rupees ಬಂತಂದರೆ ಒಂದು 5% ಕಮಿಷನ್ ತಗೊಳ್ಳಿ, 5 ರೂಪಾಯಿ ತಗೊಳ್ಳಿ, 45 rupees ರೈಡರಿಗೆ ಕೊಡಿ, ಇಲ್ಲ 10% ತಗೊಳ್ಳಿ, ಆಯಿತಾ? 40 rupees ಕೊಡಿ, ಒಂದು 10% ನೀವು ತಗೊಳ್ಳಿ. ಒಂದು ಫೈನಲ್ ಬರಬೇಕು. ಒಬ್ರಿಗೊಂದು ಮಾಡಬಾರ್ದು. ಇದು ತುಂಬ ರೈಡರ್ಸ್ ಕಂಪ್ಲೇಂಟ್ ಇದೆ, ನಾವು ಅಬ್ಸರ್ವ್ ಮಾಡಿರೋ ಥರ. ಕೆಲವರಿಗೆ ಇನ್ಸೆಂಟಿವ್ ಕೊಡ್ತಾರೆ, ಕೆಲವರಿಗೆ ಇನ್ಸೆಂಟಿವ್ ಕೊಡಲ್ಲ. ವೀಕ್ಲಿ ಇನ್ಸೆಂಟಿವ್, ಮಂತ್ಲಿ ಇನ್ಸೆಂಟಿವ್, ಈ ಥರನೂ ಕೂಡ ವೇರಿಯೇಷನ್ ಇದೆ. ಓಕೆ, ಅದು ತೊಂದರೆ ಇಲ್ಲ. ಅದು ಫುಲ್ ಟೈಮ್ ಮಾಡೋರಿಗೆ ವರ್ಕೌಟ್ ಆಗುತ್ತೆ, ಪಾರ್ಟ್ ಟೈಮ್ ಮಾಡೋರಿಗೆ ವರ್ಕೌಟ್ ಆಗಲ್ಲ. ಓಕೆ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಬಟ್ ಏನು ಈ ಡೈಲಿ ಆರ್ಡರ್ ವೈಸ್ ಬರುತ್ತಲ್ಲ ಅಮೌಂಟು, ಅದು ಎಲ್ಲರಿಗೂ ಟೋಟಲಿ ಎಷ್ಟು ಲಕ್ಷ ಜನ ಮಾಡ್ತಾರೆ ಅಷ್ಟು ಲಕ್ಷಕ್ಕೂ ಒಂದೇ ಅಮೌಂಟ್ ಬರಬೇಕು. ಇದು ನನ್ನ ಒಪಿನಿಯನ್ನು. ಹಾಗೆ ನಿಮ್ಮ ಒಪಿನಿಯನ್ ಕೂಡ ಏನಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ರೈಡರ್ಸ್ಗಳಿಗೆ ಹೇಳ್ತಾ ಇದ್ದೀನಿ. ಇದು ಒಂದು ತುಂಬ ಪ್ರಾಬ್ಲಮ್ ಇದೆ. ಯಾಕೆಂದರೆ ಇವಾಗೆಲ್ಲ ಪೆಟ್ರೋಲ್ ರೇಟ್ ನಿಮ್ಗೆ ಗೊತ್ತು, 100 ರೂಪಾಯಿ ದಾಟ್ಬಿಟ್ಟಿದೆ. ಟ್ರಾಫಿಕ್ ಸಮಸ್ಯೆ, ಎಲ್ಲ ಥರ ಪರ್ಸ್ನಲ್ ಎಲ್ಲ ಐಟಮ್ ಕಾಸ್ಟ್ಲಿ ಆಗಿಬಿಟ್ಟಿದ್ದಾವೆ. ಹೀಗಾಗಿ ಕಿಲೋಮೀಟ್ರಿಗೆ 7-8 ರೂಪಾಯಿ ಕೊಟ್ಟರೆ ಖಂಡಿತ ವರ್ಕೌಟ್ ಆಗಲ್ಲ. ಮ್ಯಾಕ್ಸಿಮಮ್ ಕಿಲೋಮೀಟ್ರಿಗೆ 10 ರಿಂದ 11 ರೂಪಾಯಿ ಬೇಕೇ ಬೇಕು ರಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ. ಹಂಗಾದರೆ ಮಾತ್ರನೇ ವರ್ಕೌಟ್ ಆಗೋದು. ಯಾಕೆಂದರೆ ಸಿಂಗಲ್ ಪ್ಯಾಸೆಂಜರ್ ಹೋಗೋದಕ್ಕೂ ಡಬಲ್ ಪ್ಯಾಸೆಂಜರ್ ಹೋಗೋದಕ್ಕೂ ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ, ತುಂಬಾ ಕುಡಿಯುತ್ತೆ. ಗೊತ್ತಿರಬೇಕು ಎಲ್ಲರಿಗೂ. ಇದು ಒಂದು ಪ್ರಾಬ್ಲಮ್ಮು. ಮತ್ತು ಇನ್ನೊಂದು ವಿಚಾರ, ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ ಕೂಡ ಅಷ್ಟೇ. ಇನ್ನು ಮುಂದೆ ಸೇಫಾಗಿ ಹೆಲ್ಮೆಟ್ ಕೊಡಲೇಬೇಕು ಕಂಪಲ್ಸರಿಗೆ. ಫುಲ್ ಹೆಲ್ಮೆಟು, ಹಾಫ್ ಹೆಲ್ಮೆಟ್ ಅಂತ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಂಗಿಲ್ಲ. ಯಾಕೆಂದರೆ ಇದು ಯೂಸ್ ಮಾಡಿದ್ರೆ ಕಂಪಲ್ಸರಿ ಪೊಲೀಸರು ಕೂಡ ಹಿಡಿತಾರೆ. ಗೊತ್ತಾಗುತ್ತೆ, ಆಲ್ಮೋಸ್ಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ನಾರ್ಮಲ್ ಪ್ಯಾಸೆಂಜರ್ ಹೋಗೋದಕ್ಕೂ ಗೊತ್ತಾಗ್ಬಿಡುತ್ತೆ. ರೈಡರ್ ಯಾವ ಥರ ಇರ್ತಾರೆ, ಮೊಬೈಲ್ ಸ್ಟ್ಯಾಂಡ್ ಹಾಕಿರ್ತಾರೆ, ಹಿಂದೆಗಡೆ ಕಸ್ಟಮರ್ ಕೂತಿರ್ತಾರೆ, ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ರೈಡರ್ ಫುಲ್ ಹೆಲ್ಮೆಟ್ ಹಾಕಿರ್ತಾನೆ, ಪ್ಯಾಸೆಂಜರ್ ಹಾಫ್ ಹೆಲ್ಮೆಟ್ ಕೊಟ್ಟಿರ್ತಾರಲ್ಲ, 100% ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಇಬ್ಬರು ಕೂಡ ಫುಲ್ ಹೆಲ್ಮೆಟ್ ಯೂಸ್ ಮಾಡೋದು ಆದಷ್ಟು ಯೂಸ್ ಮಾಡಿ. ಇದು ಎಲ್ಲರಿಗೂ ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತಲೇ ಹೇಳ್ಬೋದು. ಮತ್ತು ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಯೆಲ್ಲೋ ಬೋರ್ಡ್ ಬರುತ್ತಾ, EV ಬೈಕ್ ಬರುತ್ತಾ, ವೈಟ್ ಬೋರ್ಡ್ ಬರುತ್ತಾ, ಅದಂತೂ ಇನ್ನೂ ಗೊತ್ತಿಲ್ಲ. ಅದೇನಿದ್ರು ಕೋರ್ಟಿಂದ ಡಿಸೈಡ್ ಆಗಬೇಕು ಇವತ್ತು, ಯಾವ ಬೈಕಲ್ಲಿ ಮಾಡಬೇಕು ಡ್ಯೂಟಿ ಅಂತ. ಮತ್ತು ಏನು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾವ ಥರ ಬರುತ್ತೆ ಅಂತಲೂ ಕೂಡ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ. ಇವತ್ತೊಂದಿನ ಸಂಜೆ ಒಳಗಡೆ ಗೊತ್ತಾಗುತ್ತೆ ಏನಂತ. ಹಂಗೂ ಫೈನಲ್ ಬಂದಿಲ್ಲ ಅಂದರೆ ಮತ್ತೆ ಒಂದು ಡೇಟ್ ಕೊಡ್ತಾರೆ. ಅಷ್ಟರೊಳಗೆಲ್ಲ ನೀವು ತಯಾರಿ ಮಾಡ್ಕೊಳ್ಳಿ ಏನೇನು ಬೇಕಂತ. ಹಾಗಾಗಿ ಇದನ್ನೇ ತೊಂದರೆ ಇಲ್ಲ. ನಂತರ ಇದಾದಮೇಲೆ ಪರ್ಮಿಷನ್ ಬಂದಮೇಲೆ ಆಟೋದವರು, ಕ್ಯಾಬವರು ಗಲಾಟೆ ಮಾಡ್ತಾರೂ ನಮಗೆ ಭಯ ಇಲ್ಲ. ಅವ್ರು ಸ್ಟ್ರೈಕ್ ಮಾಡ್ತಾರೆ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬೇಡ ಅಂತ ಆಮೇಲೆ ಅವ್ರೇನೋ ಮತ್ತೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೋ ಡಾಕ್ಯುಮೆಂಟ್ಸ್, ನಮಗೆ ಬೇಕಾಗಿಲ್ಲ, ಬೈಕ್ ಟ್ಯಾಕ್ಸಿ ತೊಂದರೆ ಆಗ್ತಾಯಿದೆ, ಹಂಗೆ ಹಿಂಗೆ ಅಂತ ಅದೇನು ಮಾಡ್ತಾರೋ ಅದು ಅವರು ವಿಚಾರ. ಅದ್ರ ಬಗ್ಗೆ ನಾವಿನ್ನು ಕೇಳೋಕ್ಕಾಗಲ್ಲ. ಯಾಕೆ ನಮಗೆ ಪರ್ಮಿಷನ್ ಬಂದಮೇಲೆ ನಾವು ಲೀಗಲ್ ಆದಮೇಲೆ
ಯಾರು ತೊಂದರೆ ಇಲ್ಲ, ಧೈರ್ಯವಾಗಿ ಮಾಡ್ಬೋದು. ನಮ್ಮನ್ನು ಕೇಳೋ ರೈಟ್ಸ್ ಅವ್ರಿಗೆ ಇರಲ್ಲ. ಅವ್ರು ಬೇಕಾದ್ರೆ ಕೇಸ್ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಸ್ಟ್ರೈಕ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತಾರೆ, ಅದು ನೆಕ್ಸ್ಟ್ ವಿಚಾರ. ಹಾಗಾಗಿ ಸದ್ಯಕ್ಕೆ ಲೀಗಲ್ಲಾಗಿ ನಮಗೆ ಬೇಕು ಗೌರ್ಮೆಂಟಿಂದ ಮಾಡೋಕ್ಕೆ. ಹಂಗೆ ರ್ಯಾಪಿಡೋ ಕಂಪ್ನಿನೂ ಅಷ್ಟೇ ಎಲ್ಲರಿಗೂ ಒಂದೇ ಅಮೌಂಟ್ ಕೊಡಬೇಕು. ಇನ್ಸೆಂಟಿವ್ ವಿಚಾರನೂ ಅಷ್ಟೇ. ಪ್ಲಸ್ ಅರ್ನಿಂಗ್ಸ್ ಏನು ಕೊಡ್ತಾರೋ ಪರ್ ಕಿಲೋಮೀಟ್ರಿಗೆ 10 ರಿಂದ 11 ರೂಪಾಯಿ ಕಂಪಲ್ಸರಿ ಬೇಕು. ಅಷ್ಟು ಕೊಟ್ಟರೆ ಮಾತ್ರನೇ ವರ್ಕೌಟ್ ಆಗೋದು. ಯಾಕಂದರೆ ಕಸ್ಟಮರ್ಗಳು ಎಲ್ಲ ಒಂದೇ ಥರನೇ ಅಲ್ಲ, ಒಬ್ಬರು 50 kg ಇರ್ತಾರೆ, ಒಬ್ಬರು 100 kg ಇರ್ತಾರೆ. ಹಾಗಾಗಿ ಪೆಟ್ರೋಲ್ ಒಂದೇ ಥರ ಕುಡಿಯೋಲ್ಲ. ಕೆಲವೊಂದು ರೋಡ್ಗಳು ಚೆನ್ನಾಗಿರ್ತವೆ, ಕೆಲವೊಂದು ರೋಡ್ ಚೆನ್ನಾಗಿರಲ್ಲ. ಕೆಲವೊಂದು ಕಡೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರುತ್ತೆ, ಕೆಲವೊಂದು ಕಡೆ ಬರೋಲ್ಲ. ಮತ್ತು ನಾವು ಝೋನ್ ಒಳಗಡೆ ಬರಬೇಕಾಗತ್ತೆ ಆರ್ಡ್ರ್ ಬೇಕಂದಾಗ. ಇದೆಲ್ಲ ಯೋಚನೆ ಮಾಡಿದಾಗ ಕಿಲೋಮೀಟ್ರಿಗೆ 10 ರಿಂದ 11 ಇಲ್ಲ 12 ರೂಪಾಯಿ ಮ್ಯಾಕ್ಸಿಮಮ್ ಬೇಕಾಗುತ್ತೆ. ಗೊತ್ತಿರಬೇಕು ನಿಮಗೂ, ಲಾಸ್ಟ್ ಮಂತಿಂದೆಲ್ಲ ಆಟೋ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ ತುಂಬ. ಅವ್ರಿಗೂ 36 ರೂಪೀಸ್ ಏನೋ ಆಗಿದೆ 1 to 2 ಕಿಲೋಮೀಟರ್ಸ್ ಒಳಗಡೆ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಹಂಗಾಗಿ ಅವ್ರಿಗೆಲ್ಲ ಜಾಸ್ತಿ ಆದಮೇಲೆ ನಮಗೂ ಕೂಡ ಜಾಸ್ತಿ ಮಾಡಲೇಬೇಕು. ನಿಮಗೂ ಗೊತ್ತಿರಬೇಕು ಆಟೋಕ್ಕೆಲ್ಲ CNG ರೇಟ್ ಕಮ್ಮಿನೇ, ಬಟ್ ಆಟೋಕ್ಕೆ 3 lakhs ಇದೆ, ಕಾಸ್ಟ್ಲಿ ಇದೆ ಕೊಡೋಣ ಅದು. ಬಟ್ CNG ಇರೋದ್ರಿಂದ ಅವ್ರು ನಮ್ಮ ಪೆಟ್ರೋಲ್ಗಿಂತ ಕಡಿಮೆನೇ, ಬಟ್ ಪೆಟ್ರೋಲ್ಗಿಂತ ಮೈಲೇಜ್ ಜಾಸ್ತಿ ಬರುತ್ತೆ CNG. ಹಂಗಾಗಿ ಬೈಕ್ಗಳಲ್ಲೂ ಕೂಡ ತುಂಬ ಪೆಟ್ರೋಲ್ ಕುಡಿಯುತ್ತೆ, ಒಂದೇ ಥರ ಕುಡಿಯೋಲ್ಲ. ಕೆಲವೊಂದು ಬೈಕ್ 50 ಬರುತ್ತೆ ಮೈಲೇಜು, ಕೆಲವೊಂದು 40 ಬರ್ತವೆ, ಕೆಲವು 30 ಬರ್ತವೆ, ಕೆಲವೊಂದೊಂದು CT 100 ಎಲ್ಲ 60-70 ಕೂಡ ಬರ್ತವೆ. ಬಟ್ ಎಲ್ಲರೂ ಒಂದೇ ಬೈಕ್ ಯೂಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಯಾವ ಕಂಫರ್ಟ್ ಬೇಕು ಎಲ್ಲಿರುತ್ತೋ ಅದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದೇ ರೀತಿ ಅಮೌಂಟ್ ಕೊಟ್ಟರೆ ಬೆಸ್ಟ್ ಅಂತ ನಾವು ಹೇಳ್ತೀವಿ ಕಂಪ್ನಿ ಬಗ್ಗೆ. ಇದು ಕೂಡ ಕಂಪ್ನಿ ಯೋಚನೆ ಮಾಡಿ ನೆಕ್ಸ್ಟ್ ನಿರ್ಧಾರ ತಗೋಬೇಕು. ಊಬರ್ ಆಗಲಿ ಓಲಾ ಆಗಲಿ. ಓಲಾದಲ್ಲಿ ಸೇಮ್ ಅಮೌಂಟ್ ಬರುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಒಬ್ರಿಗೊಂದು ಕೊಡೋಲ್ಲ. ಏನು ರೈಡರ್ಸ್ ಇರ್ತಾರೋ 1,00,000 ಜನಕ್ಕೂ ಸೇಮ್ ಅಮೌಂಟೇ ಬರೋದು, ಯಾರಿಗೂ ವೇರಿಯೇಷನ್ ಆಗಲ್ಲ. ಇಷ್ಟು % ಅಂದರೆ ಅಷ್ಟೇ % ಕಮಿಷನ್ ತಗೊಳೋದವ್ರು. ಬಟ್ ರ್ಯಾಪಿಡೋದಲ್ಲಿ ಮಾತ್ರ ಈ ಥರ ಆಗ್ತಾಯಿದೆ, ಒಬ್ರಿಗೊಂದು ಅಮೌಂಟ್ ಬರ್ತಾಯಿದೆ. ಕಸ್ಟಮರ್ ಹತ್ರ ಮಾತ್ರ ಅಷ್ಟೇ ತೊಗೊತಾರೆ, ಬಟ್ ರೈಡರಿಗೆ ಕೊಡಬೇಕಾದ್ರೆ ಚೇಂಜ್ ಆಗ್ತಾಯಿದೆ. ಕಮಿಷನ್ ಪರ್ಸೆಂಟೇಜ್ ಮೇಲೆ ಕಟ್ ಮಾಡ್ತಿದ್ದಾರೆ ಒಬ್ಬೊಬ್ರಿಗೊಂದೊಂಥರ. ಆ ಥರ ಮಾಡೋದು ಬೇಡ ಅಂತ ನಮ್ಮ ಒಪಿನಿಯನ್ನು. ಎಲ್ಲರಿಗೂ ಒಂದೇ ಕಟ್ ಮಾಡಲಿ. ಎಲ್ಲರೂ ಕಷ್ಟ, ಫ್ಯಾಮಿಲಿ ಕಮಿಟ್ಮೆಂಟ್ ಇರ್ತವೆ, ಎಲ್ಲರಿಗೂ ಕಷ್ಟ ಇರುತ್ತೆ. ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದೇ ಅಮೌಂಟ್ ಕೊಡಲಿ ಅಂತ ನನ್ನ ಒಪಿನಿಯನ್ನು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಇವತ್ತು ಸಂಜೆವರೆಗೂ ವೆಯ್ಟ್ ಮಾಡಿ ನೋಡೋಣ ಏನು ಬರುತ್ತೆ ಫೈನಲ್ ರಿಸಲ್ಟ್. ಅದಾದಮೇಲೆ ಮತ್ತೊಂದು ವಿಡಿಯೋ ಕೂಡ ಮಾಡ್ತೀನಿ, ಇನ್ನು ಯಾವ ಥರ ಇರುತ್ತೆ ಡ್ಯೂಟಿ ಹೆಂಗೆ ಮಾಡಬೇಕಂತ. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇದೇ ಥರ ಬೈಕ್ ಟ್ಯಾಕ್ಸಿ ಆಗಲಿ, ಡೆಲಿವರಿ ಬಾಯ್ಸ್ ಎಲ್ಲರೂ ವಿರುದ್ಧ ಪರವಾಗಿ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ವಿರುದ್ಧ ಅಲ್ಲ, ಪರವಾಗಿ ಅವ್ರಿಗೆ ಸಪೋರ್ಟಾಗಿ ಯಾವತ್ತೂ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಹ್ಯಾವ್ ಎ ನೈಸ್ ಟೈಮ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.